ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 16 ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದೆ ನೋಡಿ, ಸಿರಿಯಾದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಡೆಮಾಸ್ಕಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ನಿಮ್ಮ ಒಂದು KPSC ಎಕ್ಸಾಮಿನೇಷನ್ ಯಾವುದೇ ಆಗಿರಲಿ, ದಟ್ ಈಸ್ FD ಆಗಿರಲಿ, SD ಆಗಿರಲಿ ಮತ್ತು ಇನ್ನಿತರ ಯಾವುದೇ ಎಕ್ಸಾಮಿನೇಷನ್ ಅಲ್ಲಿ ಕೆಲವೊಂದು ದೇಶಗಳು ಮತ್ತು ಅವುಗಳ ರಾಜಧಾನಿಗಳನ್ನ ಕೇಳ್ತಿರ್ತಾರ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಯಾವುದಾದ್ರೂ ಒಂದು ಇಶ್ಯೂಗಳು, ಯಾವುದಾದ್ರೂ ದೇಶಗಳು ನ್ಯೂಸ್ ಅಲ್ಲಿ ಇದ್ರೆ ಅವುಗಳ ರಾಜಧಾನಿ, ಅವುಗಳ ಕರೆನ್ಸಿ ಇವೆಲ್ಲವನ್ನ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳುವ ಸಂಭವನೀಯತೆ ಇರುತ್ತೆ. ಸೊ ಇದ್ರ ಮೇಲೆ ಯಾಕೆ ಪ್ರಶ್ನೆಯನ್ನ ಕೇಳಲಾಗಿದೆ ಅಂದ್ರೆ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ಒಂದು ಯುದ್ಧದ ಭೀತಿ ಏನಾಗಿದೆ ಶುರುವಾಗಿದೆ. ಸೊ ಕಳೆದ ಒಂದು ಯಾವ ತರ ರಷ್ಯಾ ಮತ್ತು ಯುಕ್ರೇನ್ದಲ್ಲಿ ಯುದ್ಧ ನಡೆದಿತ್ತು, ಅದೇ ತರನಾಗಿ ಯುದ್ಧ ಕೂಡ ಅದಕ್ಕಿಂತಲೂ ಭೀಕರವಾಗಿ ನಡೀಬಹುದು ಅಂತಕ್ಕಂಥದ್ದು ನಡೀತೆ ಅಂತಕ್ಕಂಥ ಒಂದು ಚಿಂತೆಗೀಡಾಗಿರ್ತಕ್ಕಂಥ ವಿಷಯ. ಆ ಹಿನ್ನೆಲೆಯಲ್ಲಿ G7 ಆಗಿರ್ಬೋದು, ವಿಶ್ವಸಂಸ್ಥೆಯ ಒಂದು ಕಾಯಂ ಸದಸ್ಯ ರಾಷ್ಟ್ರಗಳಾಗಿರ್ಬೋದು, ಸೊ ಇವುಗಳ ಕುರಿತು ಯುದ್ಧವನ್ನ ಸ್ಟಾಪ್ ಮಾಡೋಗೋಸ್ಕರ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಮುಂದೆ ಯುದ್ಧ ಆಗುವುದನ್ನ ತಡೆಯೋಗೋಸ್ಕರ ಏನ್ ಮಾಡ್ತಾ ಇದೆ ಅಂದ್ರೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಸೊ ಆದುದರಿಂದಾಗಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಹಾಗಾದ್ರೆ ಸಿರಿಯಾದ ರಾಜಧಾನಿ ಯಾಕೆ ಕೇಳಿದ್ವಿ ಅಂತಕ್ಕಂಥ ಪ್ರಶ್ನೆ ತಮ್ಮ ತಲೆಯಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ನಡೀತಕ್ಕಂಥ ಯುದ್ಧ, ಇಲ್ಲಿ ಸಿರಿಯಾದ ಮೇಲೆ ಯಾಕೆ ಪ್ರಶ್ನೆ ಕೇಳಲಾಗಿದೆ ಅಂದ್ರೆ ಅದ್ರ ಉತ್ತರ ಈಗ ಸಿಗುತ್ತೆ. ನಾವು ಫಸ್ಟ್ ನೋಡೋಣ ನ್ಯೂಸ್ ಅಲ್ಲಿ ಏನೇನಿದೆ ಅಂತಕ್ಕಂಥದ್ದು. ನೋಡಿ, ಇಸ್ರೇಲಿನ ಮೇಲೆ ಇರಾನ್ ನಡೆಸಿರುವ ಅಪ್ರೋದಿತ ಮತ್ತು ನೇರ ಸೇನಾ ದಾಳಿಗೆ G7 ಶೃಂಗ ಸದಸ್ಯ ರಾಷ್ಟ್ರಗಳು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಅರ್ಥಾಯ್ತಾ? G7 ಸದಸ್ಯ ರಾಷ್ಟ್ರಗಳು 7 ಸದಸ್ಯ ರಾಷ್ಟ್ರಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಸಂಘಟನೆಯಾಗಿದ್ದು, ಈ ಸಂಘಟನೆಯಲ್ಲಿ ಎಲ್ಲವೂ ಏನಂದ್ರೆ ಮುಂದುವರೆದ ರಾಷ್ಟ್ರಗಳು. ಅರ್ಥಾಯ್ತಾ? ಮುಂದುವರೆದ ರಾಷ್ಟ್ರಗಳ ಸಂಘಟನೆ G7 ಅಂತಕ್ಕಂಥದ್ದು. ಅರ್ಥಾಯ್ತಾ? 7 ದೇಶಗಳು ಕೂಡಿ ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಸಂಘಟನೆ. ಈ ಸಂಘಟನೆಯು ಕೂಡ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದಲ್ಲದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ, ದಟ್ ಈಸ್ UNGC, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳ್ತೀವಿ. ಅರ್ಥಾಯ್ತಾ? ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಶಾಶ್ವತ ಸದಸ್ಯ ರಾಷ್ಟ್ರಗಳ ತುರ್ತು ಸಭೆ ನ್ಯೂಯಾರ್ಕ್ನಲ್ಲಿ ನಡೆದಿದ್ದು ವಸ್ತು ಸ್ಥಿತಿ ಕುರಿತು ಚರ್ಚಿಸಲಾಯಿತು. ಅರ್ಥಾಯ್ತಾ? ಭದ್ರತಾ ಮಂಡಳಿಯಲ್ಲಿ ಈ ಒಂದು ಸಭೆಯನ್ನ ಮಾಡಲಾಗ್ತಾ ಇದೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ತಮಿಳಲ್ಲಿ ಗೊತ್ತಿರುವ ಹಾಗೆ ವಿಶ್ವಸಂಸ್ಥೆ ಒಂದು ಅಂಗಸಂಸ್ಥೆಯಾಗಿದೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇಟ್ ಇಸ್ ಒನ್ ಆಫ್ ದಿ UN ಅಂದ್ರೆ ಇದೊಂದು UN ಒಂದು ಯುನೈಟೆಡ್ ನೇಷನ್ ಅಲ್ಲಿ ಇರ್ತಕ್ಕಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಅಂಗ ಇದು ವಿಶ್ವಸಂಸ್ಥೆದು. ಸೊ ಇದು ಏನ್ ಮಾಡತ್ತಂದ್ರೆ ಜಗತ್ತಿನಾದ್ಯಂತ ಶಾಂತಿಯನ್ನು ಸ್ಥಾಪನೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದರಲ್ಲಿ 5 ಪರ್ಮನೆಂಟ್ ಮೆಂಬರ್ ಇದಾವೆ, 10 ನಾನ್ ಪರ್ಮನೆಂಟ್ ಮೆಂಬರ್ ಇದಾವೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆಯ್ತಾ? ಸೊ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಏನಾಗಿದೆ ಅಂದ್ರೆ, ಏಷ್ಯಾದ ಪಶ್ಚಿಮ ಭಾಗವು ತೀವ್ರ ಸಂಘರ್ಷದ ಕಡೆ ಸಾಗುತ್ತಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಪಶ್ಚಿಮ ಕಡೆ ಬರುತ್ತೆ. ಸಿರಿಯಾ ದೇಶದ ರಾಜಧಾನಿ ಡೆಮಾಸ್ಕಸ್ ನಲ್ಲಿ ಅರ್ಥಾಯ್ತಾ ಇರುವ ಇರಾನ್ ದೇಶದ ದೂತಾವಾಸ ಕಚೇರಿ ಮೇಲೆ ಇಸ್ರೇಲ್ ಏಪ್ರಿಲ್ 1ರಂದು ನಡೆಸಿದ ಎನ್ನಲಾದ ದಾಳಿಗೆ ಪ್ರತೀಕಾರ ಎಂಬಂತೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಅಂದ್ರೆ ಏನಾಗಿತ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ದೇಶ ಇರಲಿ, ಯಾವುದೇ ಎನಿ ನೇಷನ್, A ಅಂತಕ್ಕಂಥ ದೇಶ, ಆ A ಅಂತಕ್ಕಂಥ ದೇಶ ಇನ್ನೊಂದು B ಅಂತಕ್ಕಂಥ ದೇಶ ಆಗಿರ್ಬೋದು, C ಅಂತಕ್ಕಂಥ ದೇಶ ಅಥವಾ D ಅಂತಕ್ಕಂಥ ದೇಶ ಅಥವಾ E ಅಂತಕ್ಕಂಥ ದೇಶ, ಅವುಗಳಲ್ಲಿ ಕೂಡ ಅವುಗಳು ಏನಿರ್ತದೆ ಅಂದ್ರೆ ಎಲ್ಲಾ ದೇಶಗಳಲ್ಲಿ ಎಂಬಾಸಿಯನ್ನ ಸ್ಥಾಪನೆ ಮಾಡಿರ್ತಾವ. ಅಥವಾ ದೂತಾವಾಸ ಕಚೇರಿಯನ್ನ ಸ್ಥಾಪನೆ ಮಾಡಿರ್ತಾವ. ಸೊ ಇರಾನ್ನ ದೂತಾವಾಸ ಕಚೇರಿಯ ಮೇಲೆ ಇಸ್ರೇಲ್ ಏನ್ ಮಾಡಿದೆ, ದಾಳಿ ಮಾಡಿದೆ. ಅರ್ಥಾಯ್ತಾ? ಇದರಿಂದಾಗಿ ಈ ಇಸ್ರೇಲೇ ದಾಳಿ ಮಾಡಿದೆ ಅಂತ ತಿಳ್ಕೊಂಡು ಪ್ರತೀಕಾರವಾಗಿ ಇರಾನು ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅರ್ಥಾಯ್ತಾ? ಇಸ್ರೇಲ್ ಮತ್ತು ಇರಾನ್ ನಡುವೆ ಛಾಯಾ ಸಮರವು ದಶಕಗಳಿಂದ ನಡೆದು ಬಂದಿದೆ. ಆದರೆ ಇಸ್ರೇಲ್ ಮೇಲೆ ಇರಾನ್ ನೇರವಾಗಿ ಮಿಲಿಟರಿ ದಾಳಿ ನಡೆಸಿರುವುದು ಇದೇ ಫಸ್ಟ್ ಟೈಮ್. ಅರ್ಥಾಯ್ತಾ? ಕಂಟಿನ್ಯೂಸ್ ಹಂಗೆ ಎರಡಕ್ಕರ ಮಧ್ಯದಲ್ಲಿ ಟಸಲ್ ಇದೆ. ಬಟ್ ಈ ಫಸ್ಟ್ ಟೈಮ್ ಇರಾನ್ ಏನ್ ಮಾಡಿದೆ, ಇಸ್ರೇಲ್ ಮೇಲೆ ನೇರವಾಗಿ ಮಿಲಿಟರಿ ದಾಳಿಯನ್ನ ಮಾಡಿದೆ. ಸೊ ನಾವೆಲ್ಲರೂ ಕಂಡಿರುವ ಹಾಗೆ ಏನು ಇತ್ತೀಚೆಗೆ ಒಂದು ರಷ್ಯಾ ಮತ್ತು ಯುಕ್ರೇನ್ದಲ್ಲಿ ಯುದ್ಧ ಆಯಿತು, ಅದಲ್ಲದೆ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಯುದ್ಧ ಆಯಿತು. ಆ ಸಂದರ್ಭದಲ್ಲಿ ಇಡೀ ಜಗತ್ತೇ ಯಾವ ತರ ಪರಿಸ್ಥಿತಿಗಳನ್ನು ಅನುಭವಿಸಿದೆ, ಇನ್ಫ್ಲೇಷನ್ ಏನಾಗಿತ್ತು, ಆಮೇಲೆ ಕಚ್ಚಾ ತೈಲಗಳ ಬೆಲೆಗಳು ಏನಾಗಿದ್ದು ಅಂತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ವಿಷಯ. ಮತ್ತು ಈಗ ಮತ್ತೆ ಯುದ್ಧ ನಡೆದ್ರೆ ಅಂತ ಒಂದು ಸ್ಥಿತಿಯನ್ನ ವರ್ಲ್ಡ್ ಎಕಾನಮಿ ಮತ್ತೆ ಕೊಲ್ಯಾಪ್ಸ್ ಆಗುವ ಚಾನ್ಸಸ್ ಇರುತ್ತೆ.
ಸೊ ಆದ್ರಿಂದಾಗಿ G7 ದೇಶಗಳಾಗಿರ್ಬೋದು, ಪರ್ಮನೆಂಟ್ ಮೆಂಬರ್ ಆಗಿರ್ಬೋದು, ಈ ಒಂದು ಯುದ್ಧವನ್ನ ಮುಂದೆ ಸಾಗೋದಕ್ಕೆ ಏನ್ ಮಾಡ್ತಾ ಇದಾವೆ, ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಡೆಯೋದಕ್ಕೆ. ಇಸ್ರೇಲ್ ಗುರಿಯಾಗಿಸಿಕೊಂಡು ಇರಾನ್ 106 ಕ್ಷಿಪಣಿಗಳನ್ನು ಈಗಾಗಲೇ ಏನ್ ಮಾಡಿದೆ, ಹಾರಿಸಿದೆ. ಅರ್ಥ ಆಯ್ತಾ? ಬಟ್ ಇಸ್ರೇಲ್ ಇನ್ನೂ ಏನಂದ್ರೆ ರಿಯಾಕ್ಟಿವ್ ಆಗಿ ಇಲ್ಲ. ಸೊ ಯಾಕಂದ್ರೆ ಒಂದು ಪೀಸ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಇದು ಮಾಡ್ತಾ ಇಲ್ಲ. ನೋಡ್ರಿ, ನಾವು ಇರಾನ್ ಎಕ್ಸಾಮಿನೇಷನ್ ನಿಮ್ KS ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ UPSC ಪ್ರಿಲಿಮ್ಸ್ ಆಗಿರ್ಬೋದು, ಅಲ್ಲಿ ನಿಮಗೆ ಮ್ಯಾಪ್ ಬೇಸ್ಡ್ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಇರಾನ್ ಸುದ್ದಿಯಲ್ಲಿದೆ. ಸೊ ಇರಾನ್ ಅಂತಕ್ಕಂಥ ಕಾಣಿಸ್ತಾ ಇದನ್ನ ಇದು ದೇಶ. ಸೊ ಇರಾನ್ಗೆ ಅಂಟ್ಕೊಂಡಿರ್ತಕ್ಕಂಥ ದೇಶಗಳು ಯಾವಿದೆ ನೋಡಿ. ಇರಾನ್ಗೆ ಅಂಟ್ಕೊಂಡಿರ್ತಕ್ಕಂಥ ದೇಶ ಅಫ್ಘಾನಿಸ್ತಾನ್ ಇದೆ, ಕಾಣಿಸ್ತಾ ಇದ್ರ. ಅಫ್ಘಾನಿಸ್ತಾನ್ ಇರಾನ್ಗೆ ಅಂಟ್ಕೊಂಡಿರ್ತಕ್ಕಂಥ ದೇಶ. ತದನಂತರದಲ್ಲಿ ಇಲ್ಲಿ ಪಾಕಿಸ್ತಾನ್ ಅಂಟ್ಕೊಂಡಿದೆ. ಅದಾದ್ಮೇಲೆ ತುರ್ಕ್ಮೇನಿಸ್ತಾನ್ ಇರಾನ್ಗೆ ಅಂಟ್ಕೊಂಡಿರ್ತಕ್ಕಂಥ ದೇಶ. ಅದಾದ್ಮೇಲೆ ಮತ್ತೆ ಇರಾನ್ಗೆ ಅಂಟ್ಕೊಂಡಿರ್ತಕ್ಕಂಥ ದೇಶಗಳು ಯಾವುವು ಅಂದ್ರೆ ಅಜರ್ಬೈಜಾನ್ ಅಂಟ್ಕೊಂಡಿದೆ ನೋಡಿ. ಅಜರ್ಬೈಜಾನ್ ಅಂಟ್ಕೊಂಡಿದೆ. ಅರ್ಮೇನಿಯಾ ಅಂಟ್ಕೊಂಡಿದೆ. ಅರ್ಥ. ಈ ಕಡೆ ಬಂದ್ರೆ ಇರಾಕ್ ಅಂಟ್ಕೊಂಡಿದೆ. ಇವೆಲ್ಲವೇನಂದ್ರೆ ಇರಾನ್ಗೆ ಅಂಟಿಕೊಂಡಿರ್ತಕ್ಕಂಥ ದೇಶಗಳು. ಅರ್ಥಾಯ್ತಾ? ಬೌಂಡ್ರಿ ವಿಚಾರ್ ಟಚಸ್ ವಿತ್ ಇರಾನ್. ಅರ್ಥಾಯ್ತಾ? ಇರಾನ್ ಜೊತೆ ಅಂಟಿಕೊಂಡಿರ್ತಕ್ಕಂಥ ದೇಶಗಳು. ಇನ್ನ ಇರಾನ್ ಯಾವ್ಯಾವ ಒಂದು ಸಮುದ್ರಕ್ಕೆ ತನ್ನ ಬೌಂಡ್ರಿಯನ್ನು ಹಂಚ್ಕೊಂಡಿದೆ ಅಂತಕ್ಕಂಥ ಬಗ್ಗೆ ಮಾತಾಡ್ತಾ ಬಂದಾಗ ನೋಡ್ರಿ, ಕ್ಯಾಸ್ಪಿಯನ್ ಸಮುದ್ರ ಕಾಣಿಸ್ತಾ ಇದೆ. ಕ್ಯಾಸ್ಪಿಯನ್ ಸಿಗೆ ಇರಾನ್ ಏನಾಗಿದೆ, ಅಂಟಿಕೊಂಡಿದೆ. ತದನಂತರದಲ್ಲಿ ಈ ಕಡೆ ನೋಡಿದಾಗ ಪರ್ಷಿಯನ್ ಗಲ್ಫ್. ಅರ್ಥಾಯ್ತಾ? ಪರ್ಷಿಯನ್ ಗಲ್ಫ್ ಅಂಟ್ಕೊಂಡಿದೆ. ಈ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್, ಇಲ್ಲಿ ಇವೆರಡಕ್ಕರ ಮಧ್ಯದಲ್ಲಿ ಕನೆಕ್ಷನ್ ಮಾಡಕ್ಕೆ ಒಂದು ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ಸಿ ಇದೆ. ಸ್ಟ್ರಿಪ್ ಆಫ್ ಲ್ಯಾಂಡ್ ಅರ್ಥದ ಇಲ್ಲಿ ನೋಡಿದ್ರೆ ಒಂದು ಸಿ ಪಾಸೇಜ್ ಇದೆ. ಸೊ ಇದಕ್ಕೆ ಏನು ಕರಿತೀವಿ ನಾವು, ಸ್ಟ್ರೇಟ್ ಆಫ್ ಹರ್ಮೂಜ್ ಅಂತ ಕರಿತೀವಿ. ಆಯ್ತಾ? ಸ್ಟ್ರೇಟ್ ಆಫ್ ಹರ್ಮೂಜ್ ಅಂತ ಹೇಳ್ತೀವಿ. ಇದು ಏನಂದ್ರೆ ಗೊತ್ತಿರಬೇಕು ಇರಾನ್ ಬಗ್ಗೆ. ಸ್ಟ್ರೇಟ್ ಆಫ್ ಹರ್ಮೂಜ್ ಎಲ್ಲಿದೆ, ಗಲ್ಫ್ ಆಫ್ ಒಮಾನ್ ಎಲ್ಲಿದೆ, ಪರ್ಷಿಯನ್ ಗಲ್ಫ್ ಎಲ್ಲಿದೆ, ಆಮೇಲೆ ಕ್ಯಾಸ್ಪಿಯನ್ ಸಿ ಎಲ್ಲಿದೆ, ಕ್ಯಾಸ್ಪಿಯನ್ ಸಿ ಯಾವ ಅಂಟ್ಕೊಂಡಿದೆ ನೋಡಿದ್ರೆ ವರ್ಲ್ಡ್ ಜಿಯೋಗ್ರಫಿಯ ಪಾಠ. ಸೊ ನೀವು ಅವಾಗ ಮ್ಯಾಪ್ಗಳನ್ನ ಬ್ರಷ್ ಅಪ್ ಮಾಡ್ತಾ ಇರಬೇಕು. ಇರಾನ್ಗೆ ಯಾವ ಅಂಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಲಾಸ್ಟ್ ಟೈಮ್ ನಿಮಗೆ ಎಕ್ಸಾಮ್ ಅಲ್ಲಿ ಐ ಥಿಂಕ್ CTA ನಾನ್ ಎಚ್ ಕೆ ಎಕ್ಸಾಮಿನೇಷನ್ ಅಲ್ಲಿ ಯುಕ್ರೇನ್ಗೆ ಯಾವ ಸಮುದ್ರ ಅಂಟಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದರು. ಅರ್ಥ ಆಯ್ತಾ? ಸೊ ಅದೇ ತರನಾಗಿ ನಿಮಗೆ ಇರಾನ್ಗೆ ಯಾವ ಒಂದು ಸಮುದ್ರಗಳು ಅಂಟ್ಕೊಂಡಿವೆ ಅಂತ ಪ್ರಶ್ನೆ ಕೇಳಬಹುದು, ಅಥವಾ ಯಾವ ದೇಶ ಅಂಟ್ಕೊಂಡಿಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳಬಹುದು. ಅರ್ಥ ಆಯ್ತಾ? ನೋಡ್ರಿ, ಇಲ್ಲಿದೆ ನೋಡಿ ಸಿರಿಯಾ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಇಲ್ಲಿದೆ ಸಿರಿಯಾದಲ್ಲಿ ಈ ಒಂದು ದೂತ ಕಚೇರಿ ಅದರದು ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅಂತ ಭಾವಿಸಿ ಇರಾನ್ ಏನ್ ಮಾಡ್ತಿದೆ, ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಮೇಲೆ ಏನ್ ಮಾಡ್ತಾ ಇದೆ, ದಾಳಿಯನ್ನ ಮಾಡ್ತಾ ಇದೆ. ಸೊ ಇಸ್ರೇಲ್ ಬಗ್ಗೆನೂ ಕೂಡ ನಾವು ಮ್ಯಾಪ್ ಅಲ್ಲಿ ನೋಡೋಣ. ಇಸ್ರೇಲ್ ಎಲ್ಲಿದೆ ಅಂತಕ್ಕಂಥದ್ದು ಇದು ಕಾಣಿಸ್ತಾ ಇದನ್ನ, ಇದು ಇಸ್ರೇಲ್ ದೇಶ. ಸೊ ಈ ಕಡೆ ಇಸ್ರೇಲ್ ಯಾವ್ದು ಕಂಡುಕೊಂಡಿದೆ ಅಂದ್ರೆ ಮೆಡಿಟರೇನಿಯನ್ ಸಮುದ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ದೇಶ. ಆಮೇಲೆ ಮೇಲ್ಗಡೆ ನೋಡಿದಾಗ ಲೆಬನಾನ್ ಅಂಟಿಕೊಂಡಿದೆ ಇದಕ್ಕೆ. ತದನಂತರದಲ್ಲಿ ಈ ಕಡೆ ನೋಡಿದಾಗ ನೋಡಿ ಜಾರ್ಡನ್ ಅಂಟಿಕೊಂಡಿದೆ, ಇದೆಲ್ಲ ಜಾರ್ಡನ್ ಭಾಗ. ಅರ್ಥ ಆಯ್ತಾ? ಮತ್ತೆ ಇದೇನಂದ್ರೆ ಸಿರಿಯಾ ಅಂಟಿಕೊಂಡಿರ್ತಕ್ಕಂಥದ್ದು. ಇದು ಇಸ್ರೇಲ್. ಅರ್ಥ. ಡೆಡ್ ಸಿ ಅಂತಕ್ಕಂಥ ನೋಡಿ ಇಲ್ಲಿ ಕಾಣಿಸ್ತಾ ಇದನ್ನ, ಡೆಡ್ ಸಿ ಎಲ್ಲಿ ಬರುತ್ತಂದ್ರೆ ಜಾರ್ಡನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಇದು. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆಮೇಲೆ ಗಾಜಾ ಪಟ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ. ಗಾಜಾ ಪಟ್ಟಿ, ಇದರಿಂದಾನೇ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಅವಾಗ ಏನಂದ್ರೆ ಯುದ್ಧವಾಗುತ್ತೆ. ಇದು ಗೊತ್ತಿರಬೇಕು ನಿಮಗೆ. ಇಸ್ರೇಲ್ ಲೊಕೇಶನ್ ಈ ಕಡೆ ಈಜಿಪ್ಟ್ ಅಂಟ್ಕೊಂಡಿದೆ, ಆಮೇಲೆ ಈ ಕಡೆ ಜಾರ್ಡನ್ ಅಂಟ್ಕೊಂಡಿದೆ. ಆಯ್ತಾ? ನೋಡಿ, ಇಷ್ಟು ಮಾಹಿತಿ ಗೊತ್ತಿರಬೇಕು ನಿಮಗೆ. ಯಾವ ದೇಶಗಳು ಅಂಟ್ಕೊಂಡಿದ್ದಾವೆ, ಯಾವ ಸಮುದ್ರಕ್ಕೆ ಅಂಟ್ಕೊಂಡಿದೆ, ಯಾವ ಸಿ ಕಂಡು ಬರುತ್ತೆ. ಆಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದಾಗ ಅವಾಗ ಏನಾಗುತ್ತೆ ಅಂದ್ರೆ ಬೇಗನೆ ಫ್ಲಾಶ್ ಆಗಲ್ಲ. ನೀವು ಅವಾಗ ಈ ಮ್ಯಾಪ್ಗಳನ್ನ ಕಂಟಿನ್ಯೂಸ್ ಆಗಿ ಬ್ರಷ್ ಅಪ್ ಮಾಡ್ತಾ ಇದ್ರೆ ಎಕ್ಸಾಮ್ ಅಲ್ಲಿ ಬೇಗನೆ ಅರ್ಥ ಆಗುತ್ತೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ಏನ್ ಮಾಡಿ ಅಂದ್ರೆ ವರ್ಲ್ಡ್ ಅಟ್ಲಾಸ್ ಅನ್ನ ಇಟ್ಕೊಳ್ಳಿ. ಸೊ ಅಟ್ಲಾಸ್ ಅನ್ನ ಅವಾಗ ಬ್ರಷ್ ಅಪ್ ಮಾಡ್ತಾ ಇರಿ. ನೋಡಿ, ಯಾರಿಗೆ ನಮ್ಮ ಒಂದು ನೋಟ್ಸ್ ಗಳನ್ನ ಬೇಕಿತ್ತು, ನಿಮಗೆ KS ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುವ ರೀತಿಯಲ್ಲಿಯೇ PDO ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಡೆಪ್ತ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡಲಾಗುತ್ತೆ. ಎಷ್ಟಾಗುತ್ತೆ ಅಂದ್ರೆ 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಮಾರ್ಚ್ 2024 600 ಆಗುತ್ತೆ. 2022 ಜಾನ್ ಟು ಮಾರ್ಚ್ 2024 1100 ಆಗುತ್ತೆ. ಡಿಸ್ಕೌಂಟ್ ಆಗಿ 1000 ಅಲ್ಲಿ ಸಿಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಮುಖಾಂತರ ಪೇಮೆಂಟ್ ರಿಸಿಪ್ಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮ್ಯಾಟ್ ಅಲ್ಲಿ ಕಳಿಸ್ತೀವಿ. ಆಮೇಲೆ ಯಾರು KS ಓದ್ತಾ ಇದ್ರಿ, ಯು ಹ್ಯಾವ್ ಟು ಟೇಕ್ ದಿಸ್ ಸಬ್ಸ್ಕ್ರಿಪ್ಷನ್ ಅನ್ನು ತಗೊಳ್ಳಿ. ಆಮೇಲೆ ಯಾರು ನೀವು ಇದಕ್ಕೆ ಓದ್ತಾ ಇದ್ರಿ, PDO ಓದ್ತಾ ಇದ್ರಿ, ಮತ್ತು ತದನಂತರದಲ್ಲಿ VA ಓದ್ತಾ ಇದ್ರಿ, ಆಮೇಲೆ SI ಓದ್ತಾ ಇದ್ರಿ, ಇದು ತಗೊಳ್ಳಿ. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಎಲ್ ನೀನಾ ಮತ್ತು ಲಾ ನೀನಾ ಯಾವುದಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ ಹವಾಮಾನ ಬದಲಾವಣೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ನಾವು ಕ್ಲೈಮೇಟ್ ಫಿನಾಮಿನನ್ ಅಥವಾ ಕ್ಲೈಮೇಟ್ ಚೇಂಜ್ ಫಿನಾಮಿನನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇವೆರಡು ಅಂದ್ರೆ ಎಲ್ ನೀನಾ ಲಾ ನೀನಾ ಅಂತಕ್ಕಂಥದ್ದು.
ಸುಮಾರು ಬಾರಿ ನೀವು ಜಿಯೋಗ್ರಫಿಯಲ್ಲಿ ವರ್ಲ್ಡ್ ಜಿಯೋಗ್ರಫಿ ಓದಬೇಕಾದ್ರೆ ಅಥವಾ ಮೋರ್ ಪರ್ಟಿಕ್ಯುಲರ್ಲಿ ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿ ಓದುವಾಗ ಮಾನ್ಸೂನ್ ಅಂತಕ್ಕಂಥದ್ದು ಒಂದು ಇದು ಟಾಪಿಕ್ ಬರುತ್ತೆ. ಸೊ ಮಾನ್ಸೂನ್ ಯಾವ ತರ ಆಗುತ್ತೆ, ಮಾನ್ಸೂನ್ ಹೇಗಾಗುತ್ತೆ, ಮಾನ್ಸೂನ್ ಆಗ್ಲಿ ಅಂದ್ರೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಆಮೇಲೆ ಈ ಮಾನ್ಸೂನ್ ಮೇಲೆ ಇಂಪ್ಯಾಕ್ಟ್ ಆಗುವ ಒಂದು ಫ್ಯಾಕ್ಟರ್ ಯಾವ್ದಂದ್ರೆ ಎಲ್ ನೀನಾ ಮತ್ತು ಲಾ ನೀನಾ ಅಂತಕ್ಕಂಥ ಫ್ಯಾಕ್ಟರ್ಗಳು. ಸೊ ಎಲ್ ನೀನಾ ಅಂದ್ರೆ ಏನು, ಲಾ ನೀನಾ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅದಲ್ಲದೆ ಭಾರತದಲ್ಲಿ ಇರ್ತಕ್ಕಂಥ ಸ್ವಲ್ಪ ಕಾಲಗಳ ಬಗ್ಗೆ, ಬೇಸಿಗೆ ಕಾಲ, ಚಳಿಗಾಲ, ಇವುಗಳ ಬಗ್ಗೆನೂ ಕೂಡ ನಾವೇನ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನೋಡಿ, 2024ರ ಮಾನ್ಸೂನ್ ಋತುಮಾನದಲ್ಲಿ ಭಾರತವು ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನು ಅನುಭವಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಘೋಷಿಸಿದೆ. ಅಥವಾ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇಲ್ಲ ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಷನ್ ಏನ್ ಮಾಡಿದೆ ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ವೇಳೆಗೆ ಲಾನಿನ ಪರಿಸ್ಥಿತಿಗಳು ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಸೊ ಲಾನಿನ ಇದ್ರೆ ಇಂಡಿಯಾದಲ್ಲಿ ಹೆಚ್ಚಿಗೆ ಮಳೆ ಆಗುತ್ತೆ. ಆಯ್ತಾ, ಇಂಡಿಯಾದಲ್ಲಿ ಮಳೆ ಏನಾಗುತ್ತೆ, ಪ್ರಮಾಣ ಹೆಚ್ಚಿಗಾಗುತ್ತೆ ಲಾನಿನ ಇದ್ರೆ. ಸೊ ಲಾನಿನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ವೇಳೆಗೆ ಬರುವ ಚಾನ್ಸಸ್ ಇದೆ. ಸೊ ಅಂದ್ರೆ ಈಗ ಒಂದು ಮಳೆಗಾಲ ಸ್ಟಾರ್ಟ್ ಆಗಿ ಒಂದು ತಿಂಗಳ ನಂತರ ಹೆವಿ ರೇನ್ ಆಗುತ್ತೆ. ಈ ಬಾರಿ ಸಾಮಾನ್ಯಕ್ಕಿಂತಲೂ ಹೆಚ್ಚಿನ ಮಳೆ ಆಗುತ್ತೆ ಅಂತಕ್ಕಂಥ ಒಂದು ಸಾಧ್ಯತೆ ಇದೆ. ಭಾರತ ವಾಯುಗುಣ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡ್ರಿ, ಸಿಂಪಲ್ ಆಗಿ ಇಲ್ಲಿ ಒಂದು ಹವಾಗುಣ ಅಂತ ಬರುತ್ತೆ, ಇನ್ನೊಂದು ವಾಯುಗುಣ ಅಂತಕ್ಕಂಥದ್ದು ಬರುತ್ತೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ. ಹವಾಗುಣ ಅಂದ್ರೆ ಏನಂದ್ರೆ ಇದು ಒಂದು ಸೆಕೆಂಡಿಂದ ಇನ್ನೊಂದು ಸೆಕೆಂಡಿಗೆ ಬದಲಾವಣೆ ಆಗುತ್ತೆ. ಬಟ್ ಇದು ಲಾಂಗ್ ಟೈಮ್ ವರೆಗೆ ಬದಲಾವಣೆ ಆಗಲ್ಲ. ಲಾಂಗ್ ಟೈಮ್ ಅಂದ್ರೆ ಅಪ್ ಟು 30 ಇಯರ್ಸು 40 ಇಯರ್ಸು ಅಲ್ಲಿವರೆಗೆ ಇದು ಚೇಂಜ್ ಆಗಲ್ಲ. ಅದಕ್ಕೆ ವಾಯುಗುಣ ಅಂತ ಕರಿತೀವಿ. ಇದು ಸೆಕೆಂಡಿಗೂ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹ್ಯುಮಿಡಿಟಿ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಇವೆಲ್ಲ ಏನು ಪ್ರೆಷರ್ ವೇರಿಯೇಷನ್ ಆಗಿರ್ಬೋದು, ಇವೆಲ್ಲ ಹವಾಗುಣ. ವಾಯುಗುಣ ಅಂದ್ರೆ ಏನಂದ್ರೆ ನಾವು ಬೇಸಿಗೆಗಾಲ, ಚಳಿಗಾಲ ಅಂತ ಏನ್ ಹೇಳ್ತೀವಿ, ಇವೆಲ್ಲ ವಾಯುಗುಣದ ಭಾಗಗಳು. ಭಾರತ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಆಯ್ತಾ, ಎಂತ ವಾಯುಗುಣ ಹೊಂದಿದೆ? ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಹೊಂದಿದೆ. ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಭಾರತದ ವಾಯುಗುಣವನ್ನು ಪ್ರಮುಖವಾಗಿ 4 ಋತುಮಾನಗಳಾಗಿ ವಿಂಗಡಿಸಲಾಗಿದೆ. 4 ಋತುಮಾನಗಳು ಯಾವಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಇದಕ್ಕೆ ಮಳೆಗಾಲ ಅಂತ ಕರಿತೀವಿ ನಾವು ಭಾರತದಲ್ಲಿ. ಬಿಕಾಸ್ ಯಾಕಂದ್ರೆ ಮಳೆ ಇದೇ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಅದರ ಅವಧಿ ಏನಂದ್ರೆ ಜೂನ್ ಇಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ವರೆಗೆ ಇರುತ್ತೆ. ಈ ಕಾಲದಲ್ಲಿ ಭಾರತ ಸರಾಸರಿ 75% ಮಳೆಯನ್ನ ಪಡೆಯುತ್ತೆ. ಆಯ್ತಾ, 75% ಮಳೆ ಯಾವಾಗ ಪಡೆಯುತ್ತೆ? ಮಳೆಗಾಲದಲ್ಲೇ ಪಡೆಯುತ್ತೆ. ಮಳೆಗಾಲ ಅಂತ ಕೊಡಲ್ಲ ನಿಮಗೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೊಡ್ತಾರೆ. ಆಯ್ತಾ, ಸೌತ್ ವೆಸ್ಟ್ ಮಾನ್ಸೂನ್ ಟೈಮ್ ಅಂತ ನಾವು ಹೇಳ್ತೀವಿ. ಇನ್ನು ಈ ಅವಧಿಯಲ್ಲಿ ಓರೋಗ್ರಾಫಿಕ್ ಮಳೆ ಆಗುತ್ತೆ. ಸೊ ಓರೋಗ್ರಾಫಿಕ್ ಮಳೆ ಏನಂದ್ರೆ ಈ ಮಾಯಿಶ್ಚರ್ ಅನ್ನ ಹೊತ್ಕೊಂಡಿರ್ತಕ್ಕಂಥ ಒಂದು ಕ್ಲೌಡ್ಸ್ಗಳು ಏನು ಹೋಗ್ತಿರ್ತಾವ, ಆ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಒಂದು ಗುಡ್ಡಗಳಾಗಿರ್ಬೋದು ಅಥವಾ ಮರಗಳಾಗಿರ್ಬೋದು, ಇವುಗಳಿಗೆ ಪರ್ವತಗಳಾಗಿರ್ಬೋದು, ಇವಕ್ಕೆ ತಟ್ಟಿ ಮಳೆ ಆಗುತ್ತೆ. ಸೊ ಅದಕ್ಕೆ ನಾವು ಕರಿತೀವಿ ಓರೋಗ್ರಾಫಿಕ್ ರೇನ್ಫಾಲ್ ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಬೆಳೆಯುವ ಬೆಳೆಯನ್ನ ಖಾರಿಫ್ ಅಥವಾ ಮುಂಗಾರು ಎಂದು ಕರಿತೀವಿ. ಫಾರ್ ಎಕ್ಸಾಂಪಲ್ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಹತ್ತಿ ಮುಂತಾದವುಗಳೆಲ್ಲ ಏನಂದ್ರೆ ಖಾರಿಫ್ ಬೆಳೆಗಳು. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಯಾವ ಖಾರಿಫ್ ಬೆಳೆ ಆಗಿದ್ದಾವೆ, ಮುಂಗಾರು ಬೆಳೆ ಅಂದ್ರೆ ಯಾವ ಅವಧಿಯಲ್ಲಿ ಖಾರಿಫ್ ಬೆಳೆಗಳನ್ನ ಬೆಳಿತೀವಿ, ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯ ರಾಜ್ಯದ ಚಿರಾಪುಂಜಿ ಹತ್ತಿರದಲ್ಲ ಮಾಸಿನ್ ರಾಮ್ ಅಂತಕ್ಕಂಥದ್ದು. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವ್ದು? ರಾಜಸ್ಥಾನದ ರೋಹ್ಲಿ ಅಂತಕ್ಕಂಥದ್ದು. ಭಾರತದಲ್ಲಿ ಅತಿ ಹೆಚ್ಚು ಬಿಸಿಲು ಹೊಂದಿರೋ ಯಾವ್ದಂದ್ರೆ ಗಂಗಾನಗರ ಅಂತಕ್ಕಂಥದ್ದು, ಅದು ಕೂಡ ರಾಜಸ್ಥಾನದಲ್ಲಿ ಬರುತ್ತೆ. ಇನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ, ಈ ಕಾಲದಲ್ಲಿ ಭಾರತವು ಸರಾಸರಿ 13% ಮಳೆಯನ್ನ ಪಡೆಯುತ್ತೆ. ಅವಧಿಯಲ್ಲಿ ಸೈಕ್ಲೋನಿಕ್ ಮಳೆ ಆಗುತ್ತೆ, ಅರ್ಥಾತ್ ಸೈಕ್ಲೋನಿಕ್ ರೇನ್ಫಾಲ್ ಆಗುತ್ತೆ. ಸೊ ಸೈಕ್ಲೋನಿಕ್ ರೇನ್ಫಾಲ್ ಆಗುತ್ತೆ ಈ ಟೈಮ್ದಲ್ಲಿ. ಇದು ಮೋಸ್ಟ್ಲಿ ಎಲ್ಲಿ ಅಂದ್ರೆ ಈ ಒಂದು ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಈ ರೀಸನ್ ಅಲ್ಲಿ ಆಗುತ್ತೆ ಅತಿ ಹೆಚ್ಚಾಗಿ. ಈ ಅವಧಿಯಲ್ಲಿ ಬೆಳೆಗಳಿಗೆ ರಬಿ ಬೆಳೆಗಳಂತ ಕರಿತೀವಿ. ಗೋಧಿ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಬಟಾಣಿ, ಇವೆಲ್ಲ ಏನಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಇವು ಹೌ ಟು ರಿಮೆಂಬರ್ ದೀಸ್ ಟು ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇವುಗಳ ಮೇಲೆ ಕೇಳಿದರೆ ಕೆಳಗಿನಗಳಲ್ಲಿ ಯಾವುದು ರಬಿ ಬೆಳೆ ಆಗಿದೆ, ಯಾವುದು ಖಾರಿಫ್ ಬೆಳೆ ಆಗಿದೆ ಅಂತ ಪ್ರಶ್ನೆ ಕೇಳ್ತಾರ. ಗೋಧಿ ಮತ್ತು ಬಾರ್ಲಿ, ರಬಿ ಬೆಳೆ ಬಂದ್ರೆ ಗೋಧಿ ಮತ್ತು ಬಾರ್ಲಿಯನ್ನ ಮರೆಯೇಬಾರದು. ಇವೇ ಕೊಡ್ತಾರೆ ಆಲ್ಮೋಸ್ಟ್ ಆಲ್. ಇನ್ನ ಬೇಸಿಗೆ ಕಾಲದ ಬಗ್ಗೆ ಮಾತಾಡ್ತಾ ಬಂದಾಗ, ಬೇಸಿಗೆ ಕಾಲ ಸಮ್ಮರ್ ಸೀಸನ್ ಅಂತ ಹೇಳ್ತೀವಿ. ಇದು ಮಾರ್ಚ್ ತಿಂಗಳಿಂದ ಪ್ರಾರಂಭವಾಗಿ ಮೇ ತಿಂಗಳವರೆಗೆ ಇರುತ್ತೆ. ಪ್ರಸ್ತುತವಾಗಿ ನಾನು ಇವೇನು ಇಂಡಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ, ಸೊ ಅದು ಸಮ್ಮರ್ ಸೀಸನ್ ಇದೆ. ಈ ಅವಧಿಯಲ್ಲಿ ಭಾರತದಲ್ಲಿ ಸರಾಸರಿ 10% ಮಳೆ ಆಗುತ್ತೆ, ಮಳೆ ಕಡಿಮೆ ಆಗುತ್ತೆ. ಈ ಅವಧಿಯಲ್ಲಿ ಪ್ರಚಲನ ಮಳೆ ಆಗುತ್ತೆ. ಸೊ ಪ್ರಚಲನ ಕನ್ವೆನ್ಷನಲ್ ರೇನ್ಫಾಲ್ ಅಂತ ಹೇಳ್ತೀವಿ. ಸೊ ಕನ್ವೆನ್ಷನಲ್ ರೇನ್ಫಾಲ್ ಅಂದ್ರೆ ಏನಂದ್ರೆ ಇಂಟೆನ್ಸ್ ಹೀಟಿಂಗ್ ಆಫ್ ಸನ್ಲೈಟ್ ಇಂಟೆನ್ಸ್ ಹೀಟಿಂಗ್ ಇಂದಾಗಿ ಇಲ್ಲಿರ್ತಕ್ಕಂಥ ಮಾಯಿಶ್ಚರ್ ಮೇಲ್ಗಡೆ ಅಂದ್ರೆ ಇಲ್ಲಿರ್ತಕ್ಕಂಥ ವಾಟರ್ ಮೇಲ್ಗಡೆ ಹೋಗಿ ಮಾಯಿಶ್ಚರೈಸೇಷನ್ ಆಗಿ ಮಳೆ ಆಗುತ್ತೆ. ಸೊ ಇದಕ್ಕೆ ನಾವೇನು ಕರಿತೀವಿ, ಅದಕ್ಕೆ ನಾವು ಪ್ರಚಲನ ಮಳೆ ಅಂತ ಕರಿತೀವಿ ಅಥವಾ ಕನ್ವೆನ್ಷನಲ್ ರೇನ್ಫಾಲ್ ಅಂತ ಹೇಳ್ತೀವಿ.
ಬೇಸಿಗೆ ಕಾಲದಲ್ಲಿ ಮಳೆಯಾಗುವುದನ್ನ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರಿತೀವಿ. ಇದು ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದರೆ. ಬೇಸಿಗೆ ಕಾಲದಲ್ಲಿ ಮಳೆ ಆಗುತ್ತೆ, ಸೊ ಮಳೆಯನ್ನ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರಿತೀವಿ. ಯಾವಂದ್ರೆ ನೋಡಿ, ಕಾಲ ಬೈಸಾಖಿ ಅಂತ ಪಶ್ಚಿಮ ಬಂಗಾಳ ಅಂತ ಕರಿತೀವಿ, ಕಾಫಿ ತುಂತುರು ಅಂತ ಕರ್ನಾಟಕದಲ್ಲಿ ಕರಿತೀವಿ, ಮಾವಿನ ಹೊಯ್ಲು ಅಂತ ಕೇರಳದಲ್ಲಿ ಕರಿತೀವಿ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಅರ್ಥ. ಇನ್ನು ಚಳಿಗಾಲದ ಬಗ್ಗೆ ಮಾತಾಡ್ತಾ ಬಂದಾಗ ವಿಂಟರ್ ಸೀಸನ್, ಇದು ಕಾಲಾವಧಿ ಡಿಸೆಂಬರ್ ಇಂದ ಫೆಬ್ರವರಿವರೆಗೆ ಇರುತ್ತೆ. ಈ ಅವಧಿಯಲ್ಲಿ ಭಾರತದಲ್ಲಿ ಸರಾಸರಿ ಶೇಕಡ 2% ಮಳೆ ಆಗುತ್ತೆ. ಇದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಅವಧಿಯಾಗಿದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರ, ಭಾರತದಲ್ಲಿ ಮಳೆ ಕಡಿಮೆ ಬೀಳುವ ಅವಧಿಗಳನ್ನ ಅಥವಾ ಏರಿಕೆ ಕ್ರಮದಲ್ಲಿ ಅರೇಂಜ್ ಮಾಡಿ, ಇಳಿಕೆ ಕ್ರಮದಲ್ಲಿ ಅರೇಂಜ್ ಮಾಡಿ, ಅಥವಾ ಎಷ್ಟು ಪರ್ಸೆಂಟೇಜ್ ಮಳೆ ಬೀಳುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ನಿಮ್ಗೆ ಅರ್ಥ ಆಯ್ತಾ? ಗೊತ್ತಿರ್ಬೇಕೆಲ್ಲವೂ, ಎಷ್ಟು ಪರ್ಸೆಂಟೇಜ್ ಮಳೆ ಆಗುತ್ತೆ, ಯಾವ ಕಾಲದಲ್ಲಿ, ಆಮೇಲೆ ರಿಟ್ರೀಟಿಂಗ್ ಮಾನ್ಸೂನ್ ಅಂದ್ರೆ ಏನು, ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಏನು, ಅರ್ಥ ಆಯ್ತಾ? ಇವೆಲ್ಲವನ್ನ ಫ್ಯಾಕ್ಟ್ಸ್ ನೀವು ಜಿಯೋಗ್ರಫಿ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಬಟ್ ಎನಿ ಹಾವ್ ಇದು ನ್ಯೂಸ್ ಅಲ್ಲಿ ಇರೋದ್ರಿಂದಾಗಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದೀವಿ. ತಾನೇ ಇದೇ ತರನಾಗಿ ನಮ್ಮ ಒಂದು ಮ್ಯಾಗಝಿನ್ ಗಳಲ್ಲಿ ಕ್ವಾಲಿಟಿ ಮತ್ತು ಕಂಟೆಂಟ್ಸ್ ಗಳನ್ನ ನಾವು ಮೇಂಟೈನ್ ಮಾಡಿದೀವಿ. ಯಾರಿಗೆ ನೀವು ನಮ್ಮ ನೋಟ್ಸ್ ಗಳನ್ನ ತಗೊಂಡಿಲ್ಲ, ಯಾರಿಗೆ ಡೈಲಿ ಕ್ಲಾಸ್ ಅನ್ನ ಕೇಳಕ್ ಆಗ್ತಾ ಇಲ್ಲ, ನೀವು ಏನ್ ಮಾಡ್ಬೋದು ಅಂದ್ರೆ ಒಂದು ಅಲ್ಟರ್ನೇಟಿವ್ ಸೊಲ್ಯೂಷನ್ ನಿಮಗಿದೆ. ಏನಂದ್ರೆ ಹಿಂದಿನ ವಿಡಿಯೋಗಳೆಲ್ಲ ನೋಡಕ್ ಆಗಲ್ಲ, ನಾ ಮ್ಯಾಗಝಿನ್ ಗಳನ್ನ ನೀವು ತಗೊಂಡ್ರೆ ರಿವೈಸ್ ಮಾಡ್ಬೋದು. ಇಲ್ಲಿ ಏನು ಕಂಟೆಂಟ್ ಕೊಡ್ತೀವಿ ಇದನ್ನು ಇರುತ್ತೆ, ಪ್ಲಸ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೂಡ ಅದರಲ್ಲಿ ಕೊಡಲಾಗುತ್ತೆ. ನೋಡ್ರಿ, ಅತಿ ಹೆಚ್ಚು ಉಷ್ಣಾಂಶ ಹೊಂದಿರೋ ಪ್ರದೇಶ ಯಾವ್ದು? ರಾಜಸ್ಥಾನದ ಗಂಗಾನಗರ. ಅತಿ ಕಡಿಮೆ ಉಷ್ಣಾಂಶ ಹೊಂದಿರೋ ಪ್ರದೇಶ ಯಾವ್ದು? ಲದ್ದಾಖ್ನ ದ್ರಾಸ್ ಅಂತಕ್ಕಂಥ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದು. ಇನ್ನು ಎಲ್ ನೀನೋ ಮತ್ತು ಲಾ ನೀನೋ ಅಂತಕ್ಕಂಥದ್ದು ಇಟ್ ಇಸ್ ಒನ್ ಆಫ್ ದಿ ಕಾಂಪ್ಲೆಕ್ಸ್ ಫಿನಾಮಿನನ್. ಅರ್ಥ ಆಯ್ತಾ? ಸಿಂಪಲ್ ಆಗಿ ಒಂದೇ ವಿಡಿಯೋದಲ್ಲಿ ನಿಮಗೆ ಇದು ಹೇಳಕ್ಕಾಗಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ನಾನು ಸಿಂಪ್ಲಿಫೈಡ್ ಅಲ್ಲಿ ನಿಮಗೆ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ, ಏನಾಗುತ್ತೆ ಇಂಪ್ಯಾಕ್ಟ್ ಅನ್ನೋದು. ಇದು ಒಂದು ಹವಾಮಾನ ವಿದ್ಯಮಾನವಾಗಿದೆ. ಈಗಾಗಲೇ ಹೇಳಿದ್ರೆ ಇಟ್ ಇಸ್ ಒನ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಫಿನಾಮಿನನ್. ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಸಾಗರದಲ್ಲಿ ಸರಾಸರಿಗಿಂತ ಬೆಚ್ಚಗಿನ ಸಮುದ್ರದ ಮೇಲೆ ತಾಪಮಾನದಿಂದ ನಿರೂಪಿಸಲ್ಪಟ್ಟಿದೆ. ಇದಾದ್ರೆ ಏನಾಗುತ್ತೆ ಅಂದ್ರೆ ಸರ್ಫೇಸ್ ಟೆಂಪರೇಚರ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಅಂದ್ರೆ ಸರಾಸರಿಗಿಂತ ಹೆಚ್ಚಿಗೆ ಆಗುತ್ತೆ ಟೆಂಪರೇಚರು. ಈ ತಾಪಮಾನವು ಜಾಗತಿಕ ಹವಾಮಾನದ ಮಾದರಿಗಳ ಮೇಲೆ ಗಮನಾರ್ಹ ಪರಿಣಾಮಗಳನ್ನು ಬೀರಬಹುದು. ಪರಿಣಾಮಗಳನ್ನು ಯಾವ ತರ ಆಗುತ್ತೆ? ಕೆಲವು ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ, ಇತರ ಪ್ರದೇಶಗಳಲ್ಲಿ ಬರಗಾಲಕ್ಕೆ ಏನಾಗುತ್ತೆ? ಕಾರಣವಾಗುತ್ತೆ. ಸೊ ಅದೇ ತರನಾಗಿ ಲಾ ನಿನಾ ಅಂತಕ್ಕಂಥ ಕಾನ್ಸೆಪ್ಟ್ ಬಹಳ ಕಾಂಪ್ಲೆಕ್ಸ್ ಇರೋದ್ರಿಂದಾಗಿ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಮ್ಯಾಗಝಿನ್ ಗಳಲ್ಲಿ ಸಿಂಪ್ಲಿಫೈಡ್ ಅಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು ಗೊತ್ತಿರಲಿ, ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರೀತೀವಿ ನಾವು ಇಂಗ್ಲಿಷ್ ನಲ್ಲಿ ಇದಕ್ಕೆ, ಇಂಡಿಯನ್ ಓಷನ್ ಡೈಪೋಲ್. ಸೊ ಯಾರು ನೀವು ಸ್ವಲ್ಪ ಸೈನ್ಸ್ ಸ್ಟೂಡೆಂಟ್ ಆಗಿದ್ರಿ, ಸೊ ಅವ್ರಿಗೆ ಗೊತ್ತಾಗುತ್ತೆ ಏನಂದ್ರೆ ಡೈಪೋಲ್ ಅಂದ್ರೆ ಏನು. ಸಿಂಪಲ್ ಆಗಿ ಡೈಪೋಲ್ ಅಂದ್ರೆ ಏನಂದ್ರೆ ಟೂ ಅಪೋಸಿಟಿವ್ ಚಾರ್ಜಸ್, ಅದಾಯ್ತಾ, ಎರಡು ಅಪೋಸಿಟ್ ಚಾರ್ಜಸ್ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇಂದ ಸಪರೇಟ್ ಆಗಿದ್ರೆ, ಸೊ ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಡೈಪೋಲ್ ಅಂತ ಕರಿತೀವಿ. ಸಿಂಪಲ್ ಆಗಿ ಅರ್ಥ ಆಯ್ತಾ? ಎರಡು ಅಪೋಸಿಟ್ ಚಾರ್ಜಸ್ಗಳು ಒಂದು ನಿರ್ದಿಷ್ಟ ಡಿಸ್ಟೆನ್ಸ್ ಇಂದ ದೂರ ಇದ್ರೆ ಅದಕ್ಕೆ ನಾವೇನು ಕರಿತೀವಿ? ಡೈಪೋಲ್ ಅಂತ ಕರಿತೀವಿ. ಸಿಂಪಲಿ ಅದೇನ್ನ ನಾವಿಲ್ಲಿ ಹಿಂದೂ ಮಹಾಸಾಗರದಲ್ಲಿ ಅಪ್ಲೈ ಮಾಡಬೇಕು. ಹಿಂದೂ ಮಹಾಸಾಗರದ ದ್ವಿಧ್ರುವಿ, ಅರ್ಥ, ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಡೈಪೋಲ್ ಹಿಂದೂ ಮಹಾಸಾಗರದಲ್ಲಿನ ಅಸಹಜ ಸಮುದ್ರ ಮೇಲ್ಮೈ ತಾಪಮಾನದಿಂದ ನಿರೂಪಿಸಲ್ಪಟ್ಟ ಹವಾಮಾನ ವಿದ್ಯಮಾನವಾಗಿದೆ. ಇದನ್ನು ಕೂಡ ಒಂದು ಹವಾಮಾನ ವಿದ್ಯಮಾನ. ಇಲ್ಲಿ ಏನಾಗುತ್ತೆ ಅಂದ್ರೆ ತಾಪಮಾನದ ವೇರಿಯೇಷನ್ ಇಂದಾಗಿ, ಟೆಂಪರೇಚರ್ ವೇರಿಯೇಷನ್ ಇಂದಾಗಿ ಎರಡು ಧ್ರುವಗಳು ಒಳಗೊಂಡಿರ್ತವ. ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿ ಬೆಚ್ಚಗಿನ ನೀರು ಹೊಂದಿರುವ ಧನಾತ್ಮಕ ಧ್ರುವ ಮತ್ತು ಪೂರ್ವ ಹಿಂದೂ ಮಹಾಸಾಗರದಲ್ಲಿ ತಂಪಾದ ನೀರಿಂದಾಗಿ ನಕಾರಾತ್ಮಕ ಧ್ರುವ. ಅಂದ್ರೆ ಏನೇ ಒಂದು ಕಡೆ ಅಂದ್ರೆ ಪೂರ್ವದ ಕಡೆ ನೆಗೆಟಿವ್, ಪಶ್ಚಿಮ ಕಡೆ ಪಾಸಿಟಿವ್, ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಅಫ್ಕೋರ್ಸ್ ಇದೆ. ಸೊ ಅದಕ್ಕೆ ಡೈಪೋಲ್ ಏನಾಗುತ್ತೆ? ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ವಾರ್ಮ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಕರೆಂಟ್ಸ್ ಇರೋದ್ರಿಂದಾಗಿ ಇವು ವಾರ್ಮ್ ಇಂದ ಕೋಲ್ಡ್ ಇಂದ ವಾರ್ಮ್ ಕಡೆ ಮೂವ್ ಆಗ್ಲೇಬೇಕು, ಹಾಗೆ ಆಗ್ತವ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಎರಡು ಫಿನಾಮಿನಾ ಲಾನಿನ ಮತ್ತು ಅಲ್ಲಿನಗಳು ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯಾದ ಮೇಲೆ ಮತ್ತು ಉಂಟಾಗ್ತವ. ಸೊ ಇದರಿಂದಾಗಿ ನಾಟ್ ಓನ್ಲಿ ಇಂಡಿಯಾ, ಅರ್ಥಾತ್ ಇಂಡಿಯಾದಲ್ಲ, ವಿಶ್ವದ ಹಲವು ಭಾಗಗಳಲ್ಲಿ ಏನಾಗುತ್ತೆ? ಲಾನಿನ ಮತ್ತು ಅಲ್ಲಿನಿಂದ ಇಂಪ್ಯಾಕ್ಟ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಿದ್ರೆ ಇಂಡಿಯನ್ ಓಷನ್ ಡೈಪೋಲ್ ಅಂದ್ರೆ ಏನು, ಲಾನಿನ ಅಂದ್ರೆ ಏನು, ಎಲ್ ನೀನಾ ಅಂದ್ರೆ ಏನು, ಆಮೇಲೆ ತದನಂತರದಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಸೀಸನ್ಸ್ಗಳು ಯಾವಿದಾವೆ ಅಂತಕ್ಕಂಥದ್ದು ನಿಮ್ಗೆ ಇನ್ ಡೆಪ್ತ್ ಆಗಿ ಪ್ರೊವೈಡ್ ಅನ್ನ ಮಾಡಿದೀನಿ. ಇನ್ನು ಮಿಕ್ಕಿರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲವನ್ನ ನಮ್ಮ ಮ್ಯಾಗಝಿನ್ ಗಳಲ್ಲಿ ಪ್ರೊವೈಡ್ ಮಾಡ್ತೀವಿ, ಅರ್ಥಾತ್ ಇನ್ ಡೆಪ್ತ್ ಇನ್ಫಾರ್ಮೇಶನ್. ನೋಡ್ರಿ, IOD ಎಂದು ಹಿಂದೂ ಮಹಾಸಾಗರ ಸಮುದ್ರದಲ್ಲಿ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. IOD ಅಂದ್ರೆ ಇಂಡಿಯನ್ ಓಷನ್ ಡೈಪೋಲ್. ಹಿಂದೂ ಮಹಾಸಾಗರದ ಸುತ್ತಮುತ್ತಲ ಪ್ರದೇಶಗಳ ಮೇಲೆ ಮಳೆ ವಿತರಣೆ ಮೇಲೆ ಪರಿಣಾಮ ಬೀರುತ್ತೆ. ಈಗಾಗಲೇ ಹೇಳಿದೀನಿ. ಮಾನ್ಸೂನ್ ಮತ್ತು ಹವಾಮಾನ ಮಾದರದ ಮೇಲೆಯೂ ಕೂಡ ಪ್ರಮಾಣವನ್ನು ಬೀರುತ್ತೆ. ಅಂದ್ರೆ ಇಂಡಿಯನ್ ಓಷನ್ ಡೈಪೋಲ್ ವಿಚ್ ಇಂಪ್ಯಾಕ್ಟ್ ನಾಟ್ ಓನ್ಲಿ ಆನ್ ಇಂಡಿಯನ್ ಮಾನ್ಸೂನ್, ಇಟ್ಸ್ ಆಲ್ಸೋ ಇಂಪ್ಯಾಕ್ಟ್ಸ್ ಆನ್ ದಿ ಅದರ್ ಪಾರ್ಟ್ ಆಫ್ ದಿ ವರ್ಲ್ಡ್ ಮೋರ್ ಪ್ರೊಬಬ್ಲಿ ಆನ್ ಟು ದಿ ರೈನ್ ಡಿಸ್ಟ್ರಿಬ್ಯೂಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ.
ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಮೆನ್ 5 SCV ಕೈ ಬಿಡಲು ನಿರ್ಧರಿಸಿದ ವಿಶ್ವದ ಮೊದಲ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೈಜೀರಿಯಾ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಇದು ಒಂದು ಲಸಿಕೆಯಾಗಿದೆ. ಇದು ಒಂದು ಏನಂದ್ರೆ ಲಸಿಕೆ. ಈ ಲಸಿಕೆಯನ್ನ WHO ಏನ್ ಮಾಡಿತ್ತು, ರೆಕಮೆಂಡ್ ಮಾಡಿತ್ತು ಇದನ್ನ ಬಳಸಿ ಅಂತ ರೆಕಮೆಂಡ್ ಮಾಡಿತ್ತು. ಸೊ ಆ ರೆಕಮೆಂಡ್ ಮಾಡಿರ್ತಕ್ಕಂಥ ಲಸಿಕೆಯನ್ನ ಈಗ ನಾನು ಬಳಸಲ್ಲ ಅಂತ ರಿಜೆಕ್ಟ್ ಮಾಡಿದ್ದು ವಿಶ್ವದ ಮೊದಲ ದೇಶ ಯಾವುದಂದ್ರೆ ನೈಜೀರಿಯಾ. ನೋಡಿ ಮನಿಂಗೋಕೊಕಸ್ ಬ್ಯಾಕ್ಟೀರಿಯಾದ 5 ತಳಿಗಳ ವಿರುದ್ಧ ರಕ್ಷಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದ ಹೊಸ ಲಸಿಕೆ MEN 5CV ಅನ್ನ ಕೈ ಬಿಡಲು ನಿರ್ಧರಿಸಿದ ವಿಶ್ವದ ಮೊದಲ ದೇಶವಾಗಿದೆ. ಯಾವುದಂದ್ರೆ ನೈಜೀರಿಯಾ. ಗೊತ್ತಿರಲಿ. ಇನ್ನ ಮೆನಿಂಜೈಟಿಸ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಒಂದು ಗಂಭೀರವಾದ ಸೋಂಕು. ಇದು ಯಾವುದು ಮೆನಿಂಜೈಟಿಸ್ ಅಂತಕ್ಕಂಥದ್ದು. ಇದು ಮೆದುಳು ಮತ್ತು ಬೆನ್ನು ಹುರಿಯನ್ನ ಸುತ್ತಲಿನ ಪೊರೆಗಳ ಉರಿಯೂತವನ್ನು ಉಂಟು ಮಾಡುತ್ತೆ. ಬ್ರೇನ್ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬೆನ್ನು ಹುರಿ ಇರುತ್ತೆ, ಅದರಲ್ಲಿ ಕೂಡ ಏನಾಗುತ್ತೆ, ಉರಿಯೂತ ಕಾಣಿಸುತ್ತೆ. ಈ ಮೆನಿಂಜೈಟಿಸ್ ಅಂತಕ್ಕಂಥ ರೋಗ ತಗುಲಿದರೆ ಇದು ವೈರಸ್ ಇಂದ, ಬ್ಯಾಕ್ಟೀರಿಯಿಂದ, ಶಿಲೀಂಧ್ರದಿಂದ ಮತ್ತು ಪರಾವಲಂಬಿ ಜೀವಿಗಳಿಂದ ಬರುತ್ತೆ. ನಾಟ್ ಓನ್ಲಿ ಫ್ರಮ್ ದ ವೈರಸ್, ಕೇವಲ ವೈರಸ್ ಇಂದ ಬರಲ್ಲ, ಬ್ಯಾಕ್ಟೀರಿಯಾದಿಂದನೂ ಬರ್ಬೋದು, ಆಮೇಲೆ ಅದು ಫಂಗಸ್ ಇಂದನೂ ಕೂಡ ಬರ್ಬೋದು, ಇತರ ಒಂದು ಪರಾವಲಂಬಿ ಜೀವಿಗಳಿಂದನೂ ಕೂಡ ಬರ್ಬೋದು. ಅರ್ಥ ಆಯ್ತಾ? ಪ್ಯಾರಾಸೈಟ್ ಇತರ ಪ್ಯಾರಾಸೈಟ್ಗಳಿಂದ ಬರ್ಬೋದು. ಸೊ ಅದರಲ್ಲಿ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ಮೆನಿಂಜೈಟಿಸ್ ಅತ್ಯಂತ ತೀವ್ರವಾಗಿರುತ್ತೆ, ಇದು ಮಾರಣಾಂತಿಕವಾಗಿರುತ್ತೆ. ಇನ್ನು ಮೆನ್ಸ್ ಈ ಹೊಸ ಲಸಿಕೆಯನ್ನ ಮನಿಂಗೋಕಲ್ ಬ್ಯಾಕ್ಟೀರಿಯಾದ 5 ACWYX ಪ್ರಮುಖ ತಳಿಗಳ ವಿರುದ್ಧ ಬಳಸಲಾಗುತ್ತದೆ. ಅರ್ಥ ಆಯ್ತಾ? ನಾನು ಸಿಂಪಲ್ ಆಗಿ ಗೊತ್ತಿರಬೇಕು. ಇಲ್ಲಿ ಒಂದು ಲಸಿಕೆ ಯಾವುದು MEN 5CV ಅಂತಕ್ಕಂಥದ್ದು. ಈ ಲಸಿಕೆಯನ್ನ ಕೈ ಬಿಡಲು ನಿರ್ಧರಿಸಿದ ವಿಶ್ವದ ಮೊದಲ ದೇಶ ನೈಜೀರಿಯಾ ಅಂತಕ್ಕಂಥದ್ದು. ಆಮೇಲೆ ಈ ಒಂದು ಲಸಿಕೆಯನ್ನು ನಾವು ಮೆನಿಂಜೈಟಿಸ್ ಅಂತಕ್ಕಂಥ ಒಂದು ರೋಗಕ್ಕೆ ಬಳಸ್ತೀವಿ. ಈ ರೋಗವು ಬ್ಯಾಕ್ಟೀರಿಯಾದಿಂದ ಬರಲ್ಲ, ಬ್ಯಾಕ್ಟೀರಿಯಾದಿಂದ ಬರುತ್ತೆ, ವೈರಸ್ ಇಂದ ಬರುತ್ತೆ, ಶಿಲೀಂಧ್ರದಿಂದನೂ ಬರುತ್ತೆ ಮತ್ತು ಇತರ ಪ್ಯಾರಾಸೈಟ್ಗಳಿಂದನೂ ಕೂಡ ಬರುತ್ತೆ. ಅದರಲ್ಲೇ ಬ್ಯಾಕ್ಟೀರಿಯಾದಿಂದ ಬಂದಿರತಕ್ಕಂಥ ಮೆನಿಂಜೈಟಿಸ್ ಏನಿರುತ್ತೆ ಅಂದ್ರೆ ಬಹಳ ಮಾರಣಾಂತಿಕವಾಗಿರುತ್ತೆ. ಆಮೇಲೆ ಈ ಒಂದು MENS 5CV ಅಂತಕ್ಕಂಥದ್ದು ಇದು ಬ್ಯಾಕ್ಟೀರಿಯಾದ 5 ಪ್ರಮುಖ ತಳಿಗಳಿರ್ತಾವ. ಅಂದ್ರೆ ಅದರಲ್ಲಿ ಸ್ಪೀಶೀಸ್, ಬ್ಯಾಕ್ಟೀರಿಯಾ ಸ್ಪೀಶೀಸ್ ACWYX ಇವುಗಳ ವಿರುದ್ಧವಾಗಿ ಹೋರಾಡಲು ಈ ಲಸಿಕೆಯನ್ನ ತಯಾರು ಮಾಡಿರ್ತಕ್ಕಂಥದ್ದು. ಈ MEN 5CV ಇದಕ್ಕೆ MEN 5 ಅಂತಾನೂ ಕೂಡ ಕರಿತೀವಿ. ಈ ಲಸಿಕೆಯನ್ನ ಪಾತ್ ಮತ್ತು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗಳು 13 ವರ್ಷಗಳ ಪಾಲುದಾರಿಕೆ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. ಇದು ಪಾತ್ ಅಂತಕ್ಕಂಥ ಒಂದು ಸಂಸ್ಥೆ, ಇನ್ನೊಂದು ಯಾವುದಂದ್ರೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಇವೆರಡೂ ಸಂಸ್ಥೆಗಳು ಏನ್ ಮಾಡಿದಾವೆ, ಈ MEN 5CV ಅಥವಾ MEN 5 ಅಂತಕ್ಕಂಥ ಲಸಿಕೆಯನ್ನು ಅಭಿವೃದ್ಧಿಪಡಿಸಿವೆ. ಅಕ್ಟೋಬರ್ 2023 ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ ಇದನ್ನ ಯೂಸ್ ಮಾಡಬಹುದು ಮೆನಿಂಜೈಟಿಸ್ ವಿರುದ್ಧವಾಗಿ ಅಂತ ಶಿಫಾರಸು ಮಾಡಿತ್ತು. ಬಟ್ ಇದನ್ನ ಕೈ ಬಿಡಲಾಗಿದೆ. ಆಯ್ತಾ? ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ನ್ಯಾಡ್ ಸಿವರ್ ಬ್ರಂಟ್ 2024 ವಿಸ್ಟನ್ ಪ್ರಶಸ್ತಿಗೆ ಭಾಜನರಾದರು. ಯಾವ ದೇಶದವರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಗ್ಲೆಂಡ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿ ಒಂದೇ ಲೈನ್ ಅಲ್ಲಿ ಗೊತ್ತಿರಲಿ ಇಷ್ಟು ಮಾಹಿತಿ. ನ್ಯಾಡ್ ಸಿವರ್ ಬ್ರಂಟ್ 2024 ವಿಸ್ಟನ್ ವಿಶ್ವದ ಪ್ರಮುಖ ಕ್ರಿಕೆಟರ್ ಆಗಿ ಗೌರವಿಸಲ್ಪಟ್ಟರು. ಇವರು ಮೊದಲ ಇಂಗ್ಲಿಷ್ ಮಹಿಳೆಯಾಗಿದ್ದಾರೆ. ಆಯ್ತಾ? ವಿಸ್ಟನ್ ವಿಶ್ವದ ಪ್ರಮುಖ ಕ್ರಿಕೆಟ್ಗಾರಿಗೆ ನೀಡುವ ಪ್ರಶಸ್ತಿ ಇದು ವಿಸ್ಟನ್ ಅಂತಕ್ಕಂಥದ್ದು. ಈ ಪ್ರಶಸ್ತಿಗೆ ಭಾಜನರಾದ ಮೊದಲ ಇಂಗ್ಲಿಷ್ ಮಹಿಳೆ ಯಾರಂದ್ರೆ ನ್ಯಾಡ್ ಸಿವರ್ ಬ್ರಂಟ್ ಅಂತಕ್ಕಂಥವ್ರು. ಎಷ್ಟನೇ ಸಾಲಿಂದು? 2024ನೇ ಸಾಲಿಂದು. ಇಷ್ಟೇ ಇನ್ಫಾರ್ಮೇಶನ್ ಗೊತ್ತಿರಲಿ ಅವ್ರ ಬಗ್ಗೆ, ಅವ್ರು ಏನ್ ಮಾಡಿದ್ರು, ಸಾಧನೆ ಏನ್ ಮಾಡೋರು ಅಂತಕ್ಕಂಥ ನಮ್ಮ ಎಕ್ಸಾಮ್ ಅಲ್ಲಿ ಕೇಳಲ್ಲ. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ನೈಪ್ ಕೃತಿ ಯಾರದಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಸಲ್ಮಾನ್ ರಶೀದ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರೆ ಕುರಿತು ಡಿಸ್ಕಷನ್ ಮಾಡೋಣ. ಖ್ಯಾತ ಲೇಖಕ ಸಲ್ಮಾನ್ ರಶೀದ್ ಅವರು 2022 ನ್ಯೂಯಾರ್ಕ್ ನಲ್ಲಿ ನಡೆದ ಕಲಾಕೂಟವೊಂದರಲ್ಲಿ ಚಾಕು ಹಿಡಿದ ಆಕ್ರಮಣ ಮಾಡಿದ ಮಾರಣಾಂತಿಕ ದಾಳಿಯನ್ನು ಎದುರಿಸಿದರು. ಇದು ನಿಮಗೆ 2022 ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಕೆಲವರು ಯಾರು ನೀವು 2022 ಓದ್ತಾ ಇದ್ರಿ KS ಗೋಸ್ಕರ, ಸೊ ಅವರಿಗೆ ಇದು ಗೊತ್ತಿರುತ್ತೆ. ಖ್ಯಾತ ಒಬ್ಬ ಲೇಖಕ ಆಗಿರ್ತಕ್ಕಂಥ ಸಲ್ಮಾನ್ ರಶೀದ್ ಅವರ ಮೇಲೆ 2022 ಒಂದು ಚಾಕು ಮೂಲಕ ಹಲ್ಲೆಯನ್ನು ನಡೆಸಲಾಗುತ್ತೆ, ಮಾರಣಾಂತಿಕ ಹಲ್ಲೆ. ಸೊ ಈ ಮಾರಣಾಂತಿಕ ಘಟನೆಯನ್ನ ನೆನಪಿಸುವ ರಶೀದ್ ಅವರ ಆತ್ಮಚರಿತ್ರೆಯಾದ ನೈಪ್ ಅಂತಕ್ಕಂಥ ಒಂದು ಕೃತಿ ಏನಾಗಿದೆ, ಬಿಡುಗಡೆಯಾಗಿದೆ. ಅದು ಅವರ ಆತ್ಮಚರಿತ್ರೆಯಾಗಿದೆ. ಅದರಲ್ಲಿ ಈ ವಿಷಯದ ಬಗ್ಗೆ ಉಲ್ಲೇಖವನ್ನ ನೀಡಲಾಗಿದೆ. ಇದು ಈ ಮೇಲಿನ ಘೋರ ಘಟನೆಯ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಘೋರ ಘಟನೆ ಅಂತ ಹೇಳಿದೀನಿ, 2022 ಸಲ್ಮಾನ್ ರಶೀದ್ ಮೇಲೆ ಆಗಿರ್ತಕ್ಕಂಥ ಮಾರಣಾಂತಿಕ ದಾಳಿಯನ್ನ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಸಲ್ಮಾನ್ ರಶೀದ್ ಅವರಿಗೆ 1981 ಬೂಕರ್ ಪ್ರಶಸ್ತಿ ಮಿಡ್ ಅಂಡ್ ಚಿಲ್ಡ್ರನ್ಗೆ ಸಿಕ್ಕಿದೆ. ಇದನ್ನು ಕೂಡ ಇಂಪಾರ್ಟೆಂಟ್, ಸುಮಾರು ಬಾರಿ ಕೇಳಿದ್ದಾರೆ. ಅರ್ಥ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ ನೋಡಿ, ಗೋಲ್ಡ್ ಹೆಡ್ಜಿಂಗ್ ಎಂದರೆ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದ್ರೆ ಗೋಲ್ಡ್ ಬೆಲೆ ಸ್ಥಿರೀಕರಣ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ, ಎರಡನೇ ಆಪ್ಷನ್.
ಅರ್ಥ ಈಗ ಏನಂದ್ರೆ ಗೋಲ್ಡ್ ಹೆಡ್ಜಿಂಗ್ ಅಂದ್ರೆ ಸಿಂಪಲ್ ಆಗಿ ನಾನು ಹೇಳ್ತೀನಿ. ಗೋಲ್ಡ್ ಹೆಡ್ಜಿಂಗ್ ಅಂದ್ರೆ ಇದು ಒಂದು ಟೆಕ್ನಿಕ್ಸ್, ಅರ್ಥ ಇದು ಒಂದು ಟೆಕ್ನಿಕ್ಸು. ಈ ಟೆಕ್ನಿಕ್ಸ್ ಅಲ್ಲಿ ಏನ್ ಮಾಡಲಾಗುತ್ತಂದ್ರೆ ಈ ಗೋಲ್ಡ್ ಪ್ರೈಸಸ್ಗಳು ಕಂಟಿನ್ಯೂಸ್ ಆಗಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಗೋಲ್ಡ್ ಪ್ರೈಸಸ್ ಅನ್ನ ನಿರ್ದಿಷ್ಟ ಸಮಯದವರೆಗೆ ಸ್ಥಿರೀಕರಣ ಮಾಡುವುದನ್ನ ನಾವೇನ್ ಕರಿತೀವಿ, ಗೋಲ್ಡ್ ಹೆಡ್ಜಿಂಗ್ ಅಂತ ಕರಿತೀವಿ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ನಿವಾಸಿಗಳು ತಮ್ಮ ಚಿನ್ನದ ಬೆಲೆಯ ಅಪಾಯವನ್ನು ಅಂತಾರಾಷ್ಟ್ರೀಯ ಸೇವಾ ಕೇಂದ್ರದಲ್ಲಿ ಮಾನ್ಯತೆ ಪಡೆದ ವಿನಿಮಯ ಕೇಂದ್ರದಲ್ಲಿ ತಡೆ ಹಿಡಲು ಅವಕಾಶವನ್ನ ಮಾಡಿಕೊಟ್ಟಿದೆ. ಯಾಕಂದ್ರೆ ಗೋಲ್ಡ್ ಹೆಡ್ಜಿಂಗ್ ಅನ್ನ ತಡೆಯೋಸ್ಕರ, ಅದರ ಮೇಲೆ ಇಂಪ್ಯಾಕ್ಟ್ ಆಗಬಾರದು ಅನ್ನೋ ಉದ್ದೇಶದಿಂದಾಗಿ. ಗೋಲ್ಡ್ ಹೆಡ್ಜಿಂಗ್ ಅಂದ್ರೆ ಏನಂದ್ರೆ ವ್ಯಾಪಾರದ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಚಿನ್ನದ ಉದ್ಯಮದಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಎಲ್ಲಂದ್ರೆ ಚಿನ್ನದ ಉದ್ಯಮದಲ್ಲಿ ಹೆಡ್ಜಿಂಗ್ ಎನ್ನುವುದು ಚಿನ್ನದ ಮಾರುಕಟ್ಟೆ ಬೆಲೆಯಲ್ಲಿನ ಏರಿಳಿತದಿಂದಾಗುವ ಸಂಭಾವ್ಯ ನಷ್ಟದ ಅಪಾಯವನ್ನು ಕಡಿಮೆ ಮಾಡಲು ಬಳಸುವ ತಂತ್ರಜ್ಞಾನವಾಗಿದೆ. ಅದನ್ನು ಈಗಾಗಲೇ ಹೇಳಿದೀನಿ, ಏನಂದ್ರೆ ಗೋಲ್ಡ್ ಬೆಲೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ವೇರಿಯೇಷನ್ ಆಗುತ್ತೆ. ಅದರ ಅರ್ಥ ಮಾರ್ಕೆಟ್ ವ್ಯಾಲ್ಯೂ ಆಫ್ ಗೋಲ್ಡ್ ವಿಲ್ ಚೇಂಜಸ್ ಕಂಟಿನ್ಯೂಸ್ಲಿ. ಸೊ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಕ್ಕಂಥ ಗೋಲ್ಡ್ ವ್ಯಾಲ್ಯೂವಿಂದಾಗಿ ಈ ಒಂದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯಮಿಗಳು ಏನಿರ್ತಾರೆ ಗೋಲ್ಡ್ ಅಲ್ಲಿ, ಸೊ ಅವ್ರಿಗೆ ಏನಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಅವ್ರಿಗೆ ಮೇಲೆ ಇಂಪ್ಯಾಕ್ಟ್ ಆಗೋ ಒಂದು ಸಂಭಾವ್ಯ ನಷ್ಟವನ್ನು ತಡೆಯೋಸ್ಕರ ಬಳಸುವ ಒಂದು ತಂತ್ರಜ್ಞಾನವನ್ನೇ ಗೋಲ್ಡ್ ಹೆಡ್ಜಿಂಗ್ ಅಂತ ನಾವು ಕರಿತೀವಿ. ಯಾವ ತರ ಮಾಡಲು ದಟ್ ಇಸ್ ನಾಟ್ ರಿಕ್ವೈರ್ಡ್. ಚಿನ್ನದ ಉತ್ಪಾದಕರು, ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ಪ್ರತಿಕೂಲ ಬೆಲೆಯ ಒಂದು ಚಲನೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ಹೆಚ್ಚು ಸ್ಥಿರವಾದ ನಗದು ಅರಿವನ್ನು ಖಚಿತಪಡಿಸಿಕೊಳ್ಳಲು ಈ ಒಂದು ಗೋಲ್ಡ್ ಹೆಡ್ಜಿಂಗ್ ಅಂತಕ್ಕಂಥ ಟೆಕ್ನಿಕ್ಸ್ ಅನ್ನ ಬಳಸಲಾಗುತ್ತೆ. ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ, ಒನ್ಲೈನ್ಸ್ದ ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ದಸ್ತಲಿಕ್ ಜಂಟಿ ಮಿಲಿಟರಿ ವ್ಯಾಯಾಮವು ಯಾವ ದೇಶಗಳ ನಡುವೆ ನಡೆಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಮತ್ತು ಉಜ್ಬೇಕಿಸ್ತಾನ್. ಪ್ಲಾಸ್ಟಿಕ್ ಓವರ್ಶೂಟ್ ಡೇ ವರದಿ ಪ್ರಕಾರ ಜಾಗತಿಕವಾಗಿ ಕಡಿಮೆ ತಲಾವಾರು ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನೆ ದರವನ್ನ ಹೊಂದಿರುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬೇಬಿ ಕೊಲಂಬೋ ಮಿಷನ್ನ ಪ್ರಾಥಮಿಕ ಉದ್ದೇಶವೇನು ಅಂತ ಪ್ರಶ್ನೆ ಕೇಳಿದೆ ಬುಧದ ಕಾಂತಕ್ಷೇತ್ರದ ಸಂಯೋಜನೆ ಮತ್ತು ಭೂ ವಿಜ್ಞಾನದ ಅಧ್ಯಯನ ಮಾಡುವುದು. ಇತ್ತೀಚೆಗೆ ಸುದ್ದಿಯಲ್ಲೂ ಕಂಡು ಬಂದ ವಿಯರ್ ರೀಸೆಂಟ್ 50 ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಐ ಮಾರಣಾಂತಿಕ ಹೃದಯದ ಒಂದು ಲಯವನ್ನು ಊಹಿಸುತ್ತದೆ. ಆಯ್ತಾ, ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿರಬೇಕು. ನೋಡಿ, ವಿಡಿಯೋನ ಕ್ಲೋಸ್ ಮಾಡೋಕ್ಕಿಂತ ಮುಂಚಿತವಾಗಿ ಸುಮಾರು ಜನ ಕೇಳ್ತಾ ಇದ್ರು, ಸರ್ ಇದು ನಿಮ್ಗೆ ಈ ಒಂದು ಕರೆಂಟ್ ಅಫೇರ್ಸ್ ಫಾಲೋ ಮಾಡೋದ್ರಿಂದ ಆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೇನೋ, ಈ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೇನೋ ಅಂತ. ನೋಡಿ, ನಿಮಗೆ ಸುಮಾರು ಬಾರಿ ಸ್ಪಷ್ಟತೆಯನ್ನು ಕೊಟ್ಟಿದ್ದೀವಿ, ಪ್ರೂಫ್ ಸಮೇತ ತೋರಿಸಿದೀವಿ, ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು. ಡೌಟ್ ಬೇಡ, ಕಂಟಿನ್ಯೂಸ್ ಆಗಿ ಕ್ಲಾಸ್ ಅನ್ನ ಕೇಳಿ, ಇಂಪಾರ್ಟೆಂಟ್ ಇರೋದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಯಾರು ನಮ್ಮ ಮ್ಯಾಗ್ಝಿನ್ಗಳನ್ನ ತಗೊಂಡಿಲ್ಲ, ಮ್ಯಾಗ್ಝಿನ್ ಅನ್ನ ಯಾವ ಮಸ್ಟ್ ರೀಡ್ ಅರ್ಥ ಅವನ್ನ ರೀಡ್ ಮಾಡಿ. ಬಿಕಾಸ್ ಅದರಲ್ಲಿ ನಾವು ನಿಮಗೆ MCQsಗಳನ್ನ ಕೊಟ್ಟಿರ್ತೀವಿ, ಅವು ಪ್ರಾಕ್ಟೀಸ್ ಮಾಡೋದ್ರಿಂದ ಹಾಗೆ ನಿಮಗೆ ಈ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಹೋಲ್ಡ್ ಬರುತ್ತೆ. ಅರ್ಥ. ಎಸ್, ಇವತ್ತಿಗೆ ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ.